ಹಾಯ್ ಅಲ್ಲಿ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಖಂಡಿತವಾಗ್ಲೂ ನಾನಂತರೂ 45ನ ಟ್ರೈಲರ್ಗೆ ತುಂಬಾ ಒಂದು ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೆ. ಸ್ಪೆಷಲ್ ಏನು ಅಂತ ಎಲ್ಲರಿಗೂ ಗೊತ್ತಿರೋಂಥ ವಿಚಾರ ನಾನು ಹೇಳೋದೇ ಬೇಡ. ಉಪ್ಪಿ ಸರ್ ಇದ್ದಾರೆ, ಶಿವಣ್ಣ ಇದ್ದಾರೆ, ರಾಜ್ ಬಿ ಶೆಟ್ಟಿ ಸರ್ ಇದ್ದಾರೆ. ಈ ಒಂದು ಟ್ರೈಲರ್ ಇವತ್ತು ರಿಲೀಸ್ ಆಯಿತು. ಆ್ಯಂಡ್ ಈ ಟ್ರೈಲರ್ ನೋಡಿದ ಮೇಲೆ ಇನ್ಫ್ಯಾಕ್ಟ್ ನನಗೆ ಅನಿಸಿದ್ದೇನು ಅನ್ನೋದನ್ನು ಇವತ್ತು ನಾನು ಮಾತಾಡಲೇಬೇಕು. ಈ ಟ್ರೈಲರ್ ಬಗ್ಗೆ ಏನು ಕತೆ, ಏನು ವಿಚಾರ ಖಂಡಿತವಾಗ್ಲೂ ತಿಳಿಸ್ತೀನಿ ನಿಮಗೆ. ಆ್ಯಂಡ್ ನಿಮಗೆ ಏನಿಸ್ತು ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಟ್ರೈಲರ್ ಲಾಂಚ್ ಇವೆಂಟ್ ಇತ್ತು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ದೊಡ್ಡ ಮಟ್ಟದಲ್ಲಿ ಟ್ರೈಲರ್ ಲಾಂಚ್ ಇವೆಂಟನ್ನು ಮಾಡಿದ್ದಾರೆ. ಬೆಂಗಳೂರು ಅಷ್ಟೇ ಅಲ್ಲದೆ ಸೊ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಆಯಾ ಥಿಯೇಟರ್ಗಳನ್ನು ಆಯ್ಕೆ ಮಾಡಿಕೊಂಡು ಅಲ್ಲೆಲ್ಲ ಕೂಡ ಸ್ಟ್ರೀಮ್ ಮಾಡ್ತಾ ಇದ್ದಾರೆ. ಒಂದು 5 ಜಿಲ್ಲೆಗಳನ್ನು ಆಯ್ಕೆ ಮಾಡ್ಕೊಂಡಿದ್ರು. ಸೊ ಅಲ್ಲೆಲ್ಲ ಸ್ಟ್ರೀಮ್ ಮಾಡಿ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಹೊಸತನ ಅಂತ ಹೇಳ್ಬೋದು. ಸೊ ಎಲ್ಲರೂ ಕೂಡ ಆ ಒಂದು ಇವೆಂಟಲ್ಲಿ ಭಾಗವಹಿಸಿರೋ ಹಾಗೆ ಒಂದು ಫೀಲ್ ಕೊಡುತ್ತೆ. ಖಂಡಿತವಾಗ್ಲೂ ಥಿಯೇಟ್ರಲ್ಲಿ ಕೂತ್ಕೊಂಡು ಇವೆಂಟನ್ನು ನೋಡಿದಾಗ ಒಂದು ಬಿಗ್ ಸ್ಕ್ರೀನಲ್ಲಿ ಇವೆಂಟಲ್ಲಿ ಪಾರ್ಟಿಸಿಪೇಷನ್ ಮಾಡ್ತಿದ್ದೀವಿ ಅನ್ನೋ ಒಂದು ಫೀಲ್ ಕೊಡುತ್ತೆ. ಸೊ ಇದು ಒಂದು ಒಳ್ಳೆ ಐಡಿಯಾ, ಒಂದು ಒಳ್ಳೆ ಮೂವ್ ಅಪ್ ಆಗಿದೆ. ಒಂದು ಹೊಸ ರೀತಿಯಾದಂಥ ಒಂದು ಟ್ರೈಲರ್ ಲಾಂಚ್ ಇವೆಂಟ್ ಅಂತ ಹೇಳ್ಬೋದು. ಸೊ ಇದನ್ನು ಹೇಳಿ ಈಗ ಸಿನಿಮಾದ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸೊ ಟ್ರೈಲರಲ್ಲಿ ಸ್ಟಾರ್ಟಿಂಗ್ ಬಂದಂಥ ಉಪ್ಪಿ ಸರ್ ಅವರ ಒಂದು ವಾಯ್ಸ್ ಏನಿದೆ, ಸೊ ಹುಟ್ಟು ಮತ್ತು ಸಾವು ಅಂದರೆ ಮನುಷ್ಯನ ಹುಟ್ಟು ಮತ್ತು ಸಾವಿನ 2 ಡೇಟ್ ಆಫ್ ಬರ್ತ್ಗಳ ನಡುವೆ ಏನಿರುತ್ತೆ, ಸೊ ಆ ಜೀವನದ ಬಗ್ಗೆ ಮಾತಾಡಿದ್ದಾರೆ. ಸೊ ಅದು ಆಗ್ತಿದ್ದಂಗೆ ನೆಕ್ಸ್ಟ್ ಟ್ರೈಲರಲ್ಲಿ ಕಾಣಿಸ್ಕೊಳ್ಳೋರು ರಾಜ್ ಬಿ ಶೆಟ್ಟಿ ಅವರು ಕೂಡ ಒಂದು ಕೇಳ್ತಾರೆ, ಯಾರು ನೀನು, ಏನು ಬೇಕು, ಸೊ ಈ ರೀತಿ ಸಮಥಿಂಗ್ ಏನೋ ಒಂದು ವಿಚಾರವನ್ನು ಕೇಳುವಂಥದ್ದು. ಸೊ ಓವರಾಲ್ ಆಗಿ ಈ ಸಿನಿಮಾದ ಒಂದು ಜಾನರ್ ನೋಡ್ತಾ ಹೋಯಿತು ಅಂತಂದರೆ ಒಂದು ಅದ್ಭುತವಾದಂಥ ಒಂದು ಕಥೆಯನ್ನು ಎಳೆದಿದ್ದಾರೆ. ಅಂದರೆ ಈ ಕಥೆಯಲ್ಲಿ ಅದ್ಭುತವಾದಂಥದ್ದು ಏನಿದೆ ಅಂತ ನೀವೆಲ್ಲ ಕೇಳೋದಾಯಿತು ಅಂದರೆ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ. ಖಂಡಿತವಾಗ್ಲೂ ತುಂಬಾ ಒಂದು ಸಸ್ಪೆನ್ಸ್ ಆಗಿರುವಂಥ ಸ್ಟೋರಿ ಇನ್ಕ್ಲೂಡ್ ಆಗಿರುವಂಥದ್ದು ಇದರಲ್ಲಿ. ಸೊ ಅಷ್ಟೇ ಅಲ್ಲದೆ ಯಾರನ್ನೋ ಒಬ್ಬರನ್ನ ಟ್ರ್ಯಾಪ್ ಮಾಡ್ತಿರೋ ಹಾಗೆ ಅಥವಾ ಯಾರನ್ನೋ ಒಬ್ಬರನ್ನ ಅವ್ರ ವಶಕ್ಕೆ ತಗೊಳ್ತಿರೋ ಹಾಗೆ, ಸೊ ಈ ರೀತಿಯಾದಂಗೆ ಕೆಲವೊಂದು ಎಲಿಮೆಂಟ್ಸ್ಗಳು ಈ ಒಂದು ಟ್ರೈಲರಲ್ಲಿ ನನಗೆ ಕಾಣಿಸ್ಕೊಳ್ತು. ಸೊ ಮಾಮೂಲಿಯಾಗಿ ನಾವೆಲ್ಲ ಸಿನಿಮಾಗಳನ್ನ ಟ್ರೈಲರ್ ನೋಡಿದಾಗ ಅಂದ್ಕೊಳ್ತೀವಿ ಸಿನಿಮಾದು ಜಾನರ್ ಹೀಗಿದೆ ಅಂತ. ಬಟ್ ಈ 45 ಒಂದು ರೀತಿಯಲ್ಲಿ ಅರ್ಜುನ್ ಜನ್ಯ ಸರ್ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ. ಸೊ ಅಷ್ಟರ ಮಟ್ಟಿಗೆ ಒಂದು ಅದ್ಭುತವಾಗಿ ಮಾಡಿದ್ದಾರೆ ಈ ಒಂದು ಆಲ್ಮೋಸ್ಟ್ ಈ ಒಂದು ಟ್ರೈಲರ್ ನೋಡಿದಾಗ ಅನಿಸ್ತು ನನಗೆ. ಸೊ ಫುಲ್ಲಿ ನಾನು ಅದ್ರ ಬಗ್ಗೆ ಹೇಳ್ತಾ ಹೋಯ್ತು ಅಂದರೆ ಸೊ ಕಥೆನ ಎಕ್ಸ್ಪ್ಲೋರ್ ಮಾಡ್ದಂಗೆ ಆಗುತ್ತೆ. ಸೊ ನಿಮ್ಗೆ ಏನು ಅನಿಸಿದೆ, ನಿಮ್ಗೆ ಆನೆಸ್ಟಾಗಿ ಸೊ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಬಟ್ ಇದರಲ್ಲಿ ಅನಿಸಿದ್ದು ಹುಟ್ಟು ಮತ್ತು ಸಾವಿನ ನಡುವೆ ಆಗುವಂಥ ಒಂದು ಘಟನೆ. ಸೊ ಅದನ್ನು ತಗೊಂಡು ಸೊ ಅದ್ರ ಜೊತೆಗೇನೆ ಒಬ್ಬರನ್ನ ಏನೋ ಒಂದು ಟ್ರ್ಯಾಪ್ ಮಾಡೋ ಹಾಗೇನೆ ಅಥವಾ ಒಬ್ಬರನ್ನ ಅವ್ರ ಕಡೆ ಸೆಳೆಯೋ ಹಾಗೇನೆ, ಏನೋ ಅವರಿಂದ ಕೆಲಸ ಮಾಡಿಸ್ಕೊಳ್ಳೋ ಹಾಗೇನೆ. ಸೊ ಈ ರೀತಿಯಾದಂಥ ಎಲಿಮೆಂಟ್ಸ್ ನನಗೆ ಬೇಸಿಕಲಿ ಟ್ರೈಲರ್ ನೋಡಿದ ಮೇಲೆ ನನಗೆ ಕಾಣಿಸಿದ್ದು. ಬಟ್ ಎಫೆಕ್ಟಲ್ಲಿ ಮತ್ತು ಈ ಒಂದು ಸಿನಿಮಾದ ಒಂದು ಓವರಾಲ್ ಆಗಿ ಒಂದು VFX ವರ್ಕ್ ಆಗಿರ್ಬೋದು ಆ್ಯಂಡ್ CG ವರ್ಕ್ಸ್ ಆಗಿರ್ಬೋದು ಆ್ಯಂಡ್ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಅದ್ಭುತವಾಗಿ ಒಂದು ಕೊಡುವಂಥದ್ದು. ಆ್ಯಂಡ್ ಜೊತೆಗೇ ಒಂದು ಡಿಫ್ರೆಂಟ್ ಟೈಪ್ ಆಫ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಉಪ್ಪಿ ಸರ್ ಆಗಿರ್ಬೋದು ಮತ್ತು ಶಿವಣ್ಣ ಆಗಿರ್ಬೋದು, ರಾಜ್ ಬಿ ಶೆಟ್ಟಿ ಅವರಾಗಿರ್ಬೋದು. ಸೊ ಒಂದು ಡಿಫ್ರೆಂಟಾಗಿ ಕಾಣಿಸ್ಕೊಂಡಿದ್ದಾರೆ. ಸೊ ಪ್ರತಿಯೊಂದು ಪಾತ್ರಗಳನ್ನು ಕೂಡ ನಾವು ಇದರಲ್ಲಿ ನೋಡ್ತಾ ಹೋಯ್ತು ಅಂದರೆ ಕೆಲವೊಂದು ಪಾತ್ರಗಳಲ್ಲಿ ತಮಿಳು ನಟರು ಕೂಡ ಇದರಲ್ಲಿದ್ದಾರೆ. ಸೊ ಯಾಕಂದರೆ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸೊ ತಮಿಳು ನಟರು ಕೂಡ ಇನ್ಕ್ಲೂಡ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇದರಲ್ಲಿ ತಮಿಳು ಭಾಷೆನೂ ಕೂಡ ಸ್ವಲ್ಪ ಒಂದು ಟ್ರೈಲರ್ ನಾವು ನೋಡ್ಬೋದು. ಕನ್ನಡ ಟ್ರೈಲರ್ ಕೂಡ ತಮಿಳು ಬಂತು. ಸೊ ನಾನು ಒಂದ್ಸಲ ಚೆಕ್ ಮಾಡಿದೆ ಕನ್ನಡ ಟ್ರೈಲರ್ ನೋಡ್ತಾ ಇದ್ದೇನೆ ಇಲ್ವೋ ಅಂತ. ಬಟ್ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಈ ಒಂದು ಸಿನಿಮಾದಲ್ಲಿ ಒಂದು ಬೇರೆ ರೀತಿಯಾದಂಥ ಒಂದು ಸಿನಿಮಾದ ಲೈನನ್ನು ತೊಗೊಂಡು ಹೋಗುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅರ್ಜುನ್ ಜನ್ಯ ಸರ್, ನನಗೆ ಅನಿಸ್ತಾ ಇದೆ. ಪ್ರಾಮಿಸಿಂಗ್ ಈ ಒಂದು ಟ್ರೈಲರು ಥಿಯೇಟ್ರಿಗೆ ಆಡಿಯನ್ಸ್ಗಳನ್ನು ಕರ್ಕೊಂಬರ್ಲಿಕ್ಕೆ ತುಂಬಾ ಒಂದು ದೊಡ್ಡ ಇನ್ವಿಟೇಷನ್ ಆಯಿತು ಅಂತ ಅಂದ್ಕೊಳ್ತೀನಿ. ಬಟ್ ಟೈಮ್ ಲೈನು ಇನ್ನೊಂದು ಸ್ವಲ್ಪ ಐ ಥಿಂಕ್ ಇನ್ನೊಂದು 3 ಅಥವಾ 3.5 ನಿಮಿಷ ಮಾಡಿದರೆ ಸ್ವಲ್ಪ ಚೆನ್ನಾಗಿರ್ತಾಯಿತ್ತು. ಸೊ ಟ್ರೈಲರ್ ಸ್ವಲ್ಪ ಚಿಕ್ಕದಾಯಿತು ಅಂತ ನನಗನ್ನಿಸ್ತು. ಆ್ಯಂಡ್ ಓವರಾಲ್ ಆಗಿ ಹೇಳಬೇಕು ಅಂತಂದರೆ ಫೈನಲ್ ಆಗಿ ಇದನ್ನು ಎಲ್ಲರೂ ಕೇಳ್ತೀರಾ, ಲಾಸ್ಟಲ್ಲಿ ಒಬ್ಬರು ಕಾಣಿಸ್ಕೊಳ್ತಾರೆ. ಅದು ಒಂದು ಫೀಮೇಲ್ ಗೆಟಪ್ಪಲ್ಲಿ, ಒಂದು ಸೀರೆ ಗೆಟಪ್ಪಲ್ಲಿ. ಸೊ ಅವರು ನೋಡಿದಾಗ ನಾನು ಯಾರಪ್ಪ ಇದು ಅಂತ ಗೆಸ್ ಮಾಡೋಣ ಅಂತ ಅಂದ್ಕೊಳ್ಳೋ ಅಷ್ಟರಲ್ಲಿ ಅದು ನೋಡಿದ ಮೇಲೆ ಗೊತ್ತಾಯಿತು ಅದು ಶಿವಣ್ಣ ಅಂತ. ಸೊ ಯಾಕೆ ಆ ಗೆಟಪ್ಪನ್ನು, ಲೇಡಿ ಗೆಟಪ್ಪನ್ನು ಶಿವಣ್ಣಂಗೆ ಹಾಕಿದ್ದಾರೆ ಅನ್ನುವಂಥದ್ದು ನನಗೆ ತಲೆಯಲ್ಲಿ ಇನ್ನೂ ಕೊರಿತಾ ಇದೆ. ಸೊ ಏನಿರ್ಬೋದು, ಏನು ಕತೆ ಅನ್ನೋದನ್ನು ಡಿಸೆಂಬರ್ 25ಕ್ಕೆ ಎಲ್ಲರೂ ಬಂದು ಥಿಯೇಟ್ರಲ್ಲಿ 45ನ ನೋಡ್ರಿ ಅಂತ ಅರ್ಜುನ್ ಜನ್ಯ ಸರ್ ಹೇಳ್ದಂಗಿದೆ ಲಾಸ್ಟಲ್ಲಿ ಬಂದಿರುವಂಥ ಒಂದು ಸೀನಲ್ಲಿ ಶಿವಣ್ಣ ಅವ್ರದ್ದು. ಸೊ ನೋಡೋಣ. ನಾನಂತೂ ಈ ಒಂದು ಟ್ರೈಲರ್ ಮೇಲೆ ತುಂಬ ಎಕ್ಸೈಟ್ಮೆಂಟಾಗಿ ಕಾಯ್ತಾ ಇದ್ದೀನಿ. ಆ್ಯಂಡ್ ಟ್ರೈಲರಲ್ಲಿ ಹುಟ್ಟು ಸಾವು ಅಂತ ಬೇರೆ ಹೇಳಿದ್ದಾರೆ. ಸೊ ಅದರ ನಡುವೆ ಆಗುವಂಥ ಘಟನೆ ಅಂತ ಹೇಳಿದ್ದಾರೆ. ಸೊ ರಾಜ್ ಬಿ ಶೆಟ್ಟಿ ಅವರು ಕೂಡ ತುಂಬಾ ಒಂದು ಟೆನ್ಸ್ ಆಗಿ ಒಂದು ರೀತಿಯಲ್ಲಿ ಏನೋ ಕೊಡಬೇಕು ಅನ್ನೋ ಒಂದು ಫಾರ್ಮೆಟಲ್ಲಿ ಅವರು ಇರ್ತಾರೆ ಈ ಒಂದು ಕ್ಯಾರೆಕ್ಟ್ರಲ್ಲಿ. ಸೊ ಅದು ಏನು ಕತೆ, ಏನು ಈ ಫುಲ್ ಸ್ಟೋರಿ ನೋಡಲಿಕ್ಕೆ 25ಕ್ಕೆ ನಾನು ಕೂಡ ಕಾಯ್ತಾ ಇದ್ದೀನಿ. ಸೊ ಟ್ರೈಲರ್ ಕೂಡ ತುಂಬಾ ಒಂದು ರೀತಿಯಲ್ಲಿ ಅದ್ಭುತವಾಗಿ ಮೂಡ್ ಬಂದಿದೆ. ಆ್ಯಂಡ್ ಫೈನಲ್ ಆಗಿ 25ಕ್ಕೆ ಎಲ್ಲರೂ ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾ ನೋಡಲಿಕ್ಕೆ ವೇಟಿಂಗಲ್ಲಿದ್ದೀವಿ. ಆ್ಯಂಡ್ ನೀವು ಕೂಡ ಹೇಳಿ ಹೇಗೆ ಅನಿಸ್ತು ನಿಮಗೆ ಈ ಟ್ರೈಲರ್ ನೋಡಿದ್ಮೇಲೆ, ಆಫ್ಟರ್ 45 ಟ್ರೈಲರ್ ನೋಡಿದ್ಮೇಲೆ ಹೇಗೆ ಅನಿಸ್ತು, ನಿಮ್ಮ ಅನಿಸಿಕೆಗಳೇನು, ನಿಮ್ಮ ಅಭಿಪ್ರಾಯಗಳೇನು ಅನ್ನೋದನ್ನು
ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ತುಂಬ ಜನ ಕಾಮೆಂಟ್ ಮಾಡ್ತಾ ಇದ್ರಿ ತುಂಬ ಲೇಟ್ ನೈಟಲ್ಲಿ ಟ್ರೈಲರ್ನ ರಿಲೀಸ್ ಮಾಡ್ತಾರೆ ಅಂತ. ಬಟ್ ಇವೆಂಟ್ ಇರೋದ್ರಿಂದ ಕಾರಣವಾಗಿ ಸ್ವಲ್ಪ ಲೇಟ್ ಆಗುತ್ತೆ. ಇವೆಂಟ್ ಇಲ್ಲ ಅಂದಿದ್ರೆ ನಾರ್ಮಲಾಗಿ ರಿಲೀಸ್ ಮಾಡೋಂಗಿದ್ರೆ ಮಧ್ಯಾಹ್ನ ಇಲ್ಲಾಂದರೆ ಬೆಳಗ್ಗೆನೇ ರಿಲೀಸ್ ಮಾಡೋರು. ಸೊ ಇವೆಂಟ್ ಆರ್ಗನೈಸ್ ಮಾಡೋದ್ರಿಂದ ಸೊ ಇವೆಂಟಲ್ಲಿ ಕೂಡ ಒಂದು ಇನಾಗ್ರೇಷನ್ ಮಾಡಿದ್ದಾರೆ. ಸೊ ಇಷ್ಟೇ. ಇದಕ್ಕೆ ತುಂಬ ಜನ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ ಅಂತ ಹೇಳ್ತಾ, ಸೊ ಟ್ರೈಲರ್ ಇಷ್ಟ ಆಗಿದೆಯಾ, ಏನು ಕತೆ, ಹೆಂಗೆ ಅನಿಸ್ತು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಆ್ಯಂಡ್ ಆಲ್ ದ ಬೆಸ್ಟ್ ಹೋಲ್ ಟೀಮು. ಅರ್ಜುನ್ ಜನ ಸರ್ ಕೂಡ ಆಲ್ ದ ಬೆಸ್ಟ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ರಿಗೂ ಆಲ್ ದ ಬೆಸ್ಟ್, ವೇಟಿಂಗ್ ಫಾರ್ 45 ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಗಿಸೋದಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.